ಬೈಕ್ನಲ್ಲಿ ಮಗುವಿನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ಅಡ್ಡ ಹಾಕ್ತಾರೆ ಪೊಲೀಸರು. ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಆ ದೃಶ್ಯವನ್ನ ತೋರಿಸ್ತೀವಿ. ಕೇಳಕ್ಕೇನೆ ಸಂಕಟ ಆಗಿದೆ, ನಾ ದೃಶ್ಯ ಬೇರೆ ನೋಡುವಂತ ಪರಿಸ್ಥಿತಿ. ಬಹಳ ಸಂಕಟ ಆಗತ್ತೆ ರೀ ಇಂಥವೆಲ್ಲ ನೋಡ್ಬೇಕಾದ್ರೆ. ಅಲ್ಲಿ ನೋಡಿ ಯಾವ ರೀತಿಯಲ್ಲಿ ನಡ್ಕೊಳ್ತಾರೆ ಅಂತ ಹೇಳಿ ಅವರು ಆ ಮಗುನ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಇದು ಒಂದು ದೃಶ್ಯ ಸಿಕ್ಕಿರೋದು, ಮಗುವನ್ನ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಮಾತ್ರ. ಆ ದೃಶ್ಯ ಮಾತ್ರ ಸಿಗಬೇಕು. ಅವ್ರು ಯಾವ ನಿಧಾನಲ್ಲ, ಇನ್ನೊಂದ್ಸಲ ಯೂನಿಫಾರ್ಮ್ ಹಾಕೋಬಾರ್ದು, ಆ ರೀತಿಯಲ್ಲಿ ಮಾಡಬೇಕು. ಯೂನಿಫಾರ್ಮ್ ಹಾಕೋಕ್ ಕುಡ್ದವ್ರು ಅವ್ರ ಮನೆಯಲ್ಲಿರುವಂತ ಮಕ್ಳಿಲ್ವೇನ್ರಿ ಅವ್ರಿಗೆ? ಆ ಮಗುನ್ ನೋಡಿದಾಗ ನೆನಪಾಗಲ್ವೇನ್ರಿ ನಾನು ಇಂಥ ಕಟಕ ಆಗ್ಬಿಟ್ಟಿದೀನಿ ಅಂತ ಹೇಳಿ? ಅನ್ಸಲ್ವೇನ್ರಿ ಅವ್ರಿಗೆ? ಯಾರ್ರಿ ನಿಮಗೆಲ್ಲ ಯೂನಿಫಾರ್ಮ್ ಹಾಕೋ? ಮಾನವೀಯತೆಯನ್ನು ಮೊದಲು ಕಲ್ತ್ಕೊಳ್ರಿ, ಆಮೇಲೆ ದುಡ್ಡಿನ ವಿಚಾರಕ್ಕೆ ಹೋಗಿ. ಇನ್ ಫೋಟೋ ತೆಗೆದ್ಬಿಟ್ಟು ಆಮೇಲೆ ಆಗಿದ್ದೀರ ಆಗ್ತಿರ್ಲಿಲ್ವಾ? ನಾಯಿ ಕಚ್ಚಿದೆ, ನಾನು ಆಸ್ಪತ್ರೆಗೆ ಹೋಗ್ಬೇಕಂದಾಗಲೂ ಕೂಡ ಏನ್ರಿ ನಿಮ್ದು ದೌರ್ಜನ್ಯ? ಮಾಡಕ್ ಕೆಲಸ ತುಂಬಾ ಇದಾವೆ, ಹೋಗಿ ಟ್ರಾಫಿಕ್ ಪೊಲೀಸರದು ಬನ್ನಿ ಲಿಸ್ಟ್ ಕೊಡ್ತೀನಿ ಎಷ್ಟೆಷ್ಟು ಕೆಲಸಗಳಿದೆ ಅಂತ ಹೇಳಿ. ಅದನ್ನು ಬಿಡ್ತಾರೆ. ಮಿನಿಸ್ಟರ್ ಹೋಗ್ಬೇಕಾದ್ರೆ ಒಂದು 0 ಸಿಗ್ನಲ್ ಅಂತ ಮಾಡ್ತಾರೆ, ಜನರು ನಿಲ್ಲಿಸ್ತಾರೆ. ಅದಾದ ನಂತರ ಈ ರೀತಿಯಾಗಿ ಕೈ ಅಡ್ಡ ಹಾಕಿ ಹಾಕಿ ನಿಲ್ಲಿಸೋದು, ವಸೂಲಿ ಮಾಡ್ಕೊಳ್ಳೋದು. ವಸೂಲಿ ಗಿರಾಕಿಗಳಾಗ್ಬಿಟ್ಟಿದ್ದೀರಾ ನೀವೆಲ್ಲ. ಬಹಳಷ್ಟು ಜನ ಹಂಗೆ ಆಗ್ಬಿಟ್ಟಿದ್ದೀರಾ. ಮೇಲಿಂದ ಹೇಳ್ತಾರೋ ಅಥವಾ ನೀವೇ ಆಡ್ಕೊಳ್ತಿರೋ ಅಥವಾ ನಿಮಗೆ ಸಂಬಳ ಬಂದಿಲ್ಲ ಅಂತೇಳಿ ಇಟ್ಕೊಳ್ತಿರೋ ಅಥವಾ ಬೇರೆ ಇನ್ಯಾವುದಕ್ಕೂ ಬಳಕೆ ಮಾಡ್ಕೊಳ್ಳೋಕೆ ದುಡ್ಡು ಬೇಕು ಅಂತಿರೋ, ಏನ್ ಯಾವ ಮನುಷ್ಯತ್ವವನ್ನು ಕಳ್ಕೊಂಡಿದ್ದೀರಾ ನೋಡ್ಕೊಳ್ಳಿ ಪೊಲೀಸರು. ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ ಪೊಲೀಸರು. ಎಂತೆಂಥ ಕಚಡ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಆ ಯೂನಿಫಾರ್ಮ್ ಹಾಕೊಳ್ಳೋಕ್ಕಾದ್ರೂ ಒಂದು ಮರ್ಯಾದೆ ಕೊಡ್ರಿ. ನಿಮಗೆ ಮರ್ಯಾದೆ ಇಲ್ಲ ಅಂದ್ರೂ ಹಾಕೊಳ್ಳುವಂತ ಆ ಯೂನಿಫಾರ್ಮಿಗೆ ಕೊಡಿ. ನನಗದ್ರ ಬಗ್ಗೆ ಬಹಳ ಗೌರವ ಇದೆ. ಅದನ್ನ ಹಾಕೊಳ್ಳೋರ ಬಗ್ಗೆ ನನಗೊಂಥರ ಅಸಹ್ಯ ಅನಿಸುತ್ತೆ ಕೆಲವೊಂದಿಷ್ಟು ಜನ ವಿಚಾರದಲ್ಲಿ. ಕೆಲವ್ರನ್ನಂತೂ ನೋಡಿದಾಗ ಎದೆ ಉಬ್ಬಿಸುತ್ತೆ, ಸೆಲ್ಯೂಟ್ ಮಾಡ್ಬೇಕಂತ ಅನಿಸುತ್ತೆ. ಆದರೆ ಕೆಲವ್ರು ಮಾಡುವಂಥದ್ದು 10 ರೂಪಾಯಿ, 50 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಕೈ ಒಡ್ಕೊಂಡು ಇಸ್ಕೊಂಡು ಬರ್ತಾರೆ ಅಂಗಡಿಯ ಹತ್ರ. ಈ ತರ ಹೆಲ್ಮೆಟ್ ಹೋಗುವಂಥವ್ರು ಹೆಲ್ಮೆಟ್ ನೋಡುವಂಥದ್ದು ಫೋಟೋ ತೆಗೆದು ಹಾಕಕ್ಕೆ ಏನ್ ನಿಮಗೆ? ಫೋಟೋ ತಕ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಕೇಸ್ ಹಾಕಕ್ಕಾಗಲ್ವಾ ನಿಮಗೆ? ದಂಡ ಹಾಕಕ್ಕಾಗಲ್ವಾ ನಂಬರ್ ಮೇಲೆ? ಯಾರಿ ನೀವೆಲ್ಲ ಹೈವೇಲಿ ಯಾವ್ದ್ರಿಯಲ್ಲಿ ಹೋಗ್ಬಿಟ್ಟು ಅದನ್ನ ಹಾಕುವಂಥದ್ದು ಕೇಸ್ಗಳನ್ನ? ನಿಮಗ ಇರೋದದು ಟ್ರಾಫಿಕ್ನವರಿಗೆ. ಯಾವ ನಿಮಗೆ ಕೇಳೋರಿಲ್ಲ, ಯಾರೂ ಇಲ್ಲ, ಹಂಗಾಗ್ಬಿಟ್ಟಿದೆ ನಿಮ್ಮ ಪರಿಸ್ಥಿತಿ. ನೀವು ಮಾಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಕಂಡಲ್ಲೆಲ್ಲ ಇದೇ ರೀತಿಯಾಗಿ ವಸೂಲಿ ಗಿರಾಕಿಗಳ ರೀತಿಯಲ್ಲಿ ಎತ್ಕೊಳ್ತೀರಾ. ಮುಂಚೆ ಎಲ್ಲ ವಸೂಲಿಗೋಸ್ಕರ ಬರ್ತಿದ್ರಲ್ಲ, ರೌಡಿಗಳಿಗೂ ನಿಮ್ಗೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಹೆಂಗನ್ಸುತ್ತೆ ನಿಮಗೆ? ಬೇಜಾರಾಗುತ್ತೆ ನನಗೆ. ನೀವು ಯೂನಿಫಾರ್ಮಲ್ಲಿ ಇರೋರ ಬಗ್ಗೆ ನನಗೆ ಮಾತಾಡಬೇಕಾದ್ರೆ ಬಹಳ ಬೇಜಾರಾಗುತ್ತೆ ನನಗೆ.